ಬೆಂಗಳೂರಿನ ಐಕಾನಿಕ್ ಊರ್ವಶಿ ಚಿತ್ರಮಂದಿರ ನೆಲಸಮಕ್ಕೆ ನಿರ್ಧಾರ. 55 ವರ್ಷಗಳ ಸಿನಿ ಇತಿಹಾಸಕ್ಕೆ ತೆರೆ. ಊರ್ವಶಿ ಬೆಂಗಳೂರಿನ ಐಕಾನಿಕ್ ಚಿತ್ರಮಂದಿರ. ಎಷ್ಟೋ ಸಿನಿ ಪ್ರಿಯರಿಗೆ ಊರ್ವಶಿ ಥಿಯೇಟರ್ನೊಂದಿಗೆ ಭಾವನಾತ್ಮಕ ನಂಟಿದೆ. ಹೀಗಿರುವ ಊರ್ವಶಿ ಥಿಯೇಟರ್ ಇದೀಗ ನೆಲಸಮವಾಗ್ತಾ ಇದೆ. ಈ ವಿಚಾರ ತಿಳಿದು ಸಿನಿ ಪ್ರಿಯರು ಬೇಸರಗೊಂಡಿದ್ದಾರೆ. ಲಾಲ್ಬಾಗ್ ಮುಖ್ಯ ರಸ್ತೆಯಲ್ಲಿರುವ ಊರ್ವಶಿ ಚಿತ್ರಮಂದಿರ ಕಳೆದ ಹಲವು ದಶಕಗಳಿಂದ ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳ ಸಾವಿರಾರು ಸಿನಿಮಾಗಳ ಪ್ರದರ್ಶನಕ್ಕೆ ಸಾಕ್ಷಿಯಾಗಿತ್ತು. ಅನೇಕ ಸ್ಟಾರ್ ನಟರ ಸಿನಿಮಾಗಳಿಗೆ ಭರ್ಜರಿ ಆರಂಭ ನೀಡಿದ್ದ ಈ ಥಿಯೇಟರ್ ಕನ್ನಡ ಸಿನಿ ಪ್ರೇಮಿಗಳ ಪಾಲಿಗೆ ಕೇವಲ ಸಿನಿಮಾ ನೋಡುವ ಸ್ಥಳವಾಗಿರಲಿಲ್ಲ, ಹಲವು ಹಿಟ್ ಸಿನಿಮಾಗಳ ನೆನಪುಗಳನ್ನು ಹೊತ್ತಿರುವ ವಿಶೇಷ ತಾಣವಾಗಿತ್ತು. ಆದರೆ ಈಗ ಲೀಸ್ ವಿವಾದ ಹಾಗೂ ಜಾಗಕ್ಕೆ ಸಂಬಂಧಿಸಿದ ಕಾನೂನು ಪ್ರಕ್ರಿಯೆಗಳ ಹಿನ್ನೆಲೆಯಲ್ಲಿ ಊರ್ವಶಿ ಥಿಯೇಟರ್ ನೆಲಸಮವಾಗ್ತಾ ಇದೆ. ವರ್ಷಗಳ ಕಾಲ ಬೆಂಗಳೂರಿನ ಜನಪ್ರಿಯ ಚಿತ್ರಮಂದಿರಗಳಲ್ಲಿ ಒಂದಾಗಿದ್ದ ಊರ್ವಶಿ ಥಿಯೇಟರ್ನಲ್ಲಿ ಹಲವು ಭಾಷೆಗಳ ಬಿಗ್ ಬಜೆಟ್ ಹಾಗೂ ಬ್ಲಾಕ್ ಬಸ್ಟರ್ ಸಿನಿಮಾಗಳು ತೆರೆ ಕಂಡಿವೆ. KGF ಚಾಪ್ಟರ್ 2, ಕಾಂತಾರ, ಕಬಾಲಿ, ಜೈಲರ್, ಬಾಹುಬಲಿ 2, ಗರುಡ ಗಮನ, ವೃಷಭ ವಾಹನ ಹಾಗೂ ಭೀಮಾ ಸೇರಿದಂತೆ ಹಲವು ಸಿನಿಮಾಗಳು ಇಲ್ಲಿ ಭರ್ಜರಿ ಪ್ರದರ್ಶನ ಕಂಡಿವೆ. ಹೌಸ್ಫುಲ್ ಪ್ರದರ್ಶನಗಳು, ಅಭಿಮಾನಿಗಳ ಸಂಭ್ರಮ, ಕಟೌಟ್ಗಳು ಮತ್ತು ಮೊದಲ ದಿನದ ಮೊದಲ ಶೋಗಳ ಸಂಭ್ರಮಕ್ಕೆ ಊರ್ವಶಿ ಥಿಯೇಟರ್ ಸಾಕ್ಷಿಯಾಗಿತ್ತು. ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಶಿವರಾಜ್ಕುಮಾರ್ ಅಭಿನಯದ AK-47 ಸಿನಿಮಾದ ಪ್ರೊಜೆಕ್ಷನ್ ಇದೇ ಥಿಯೇಟರ್ನಲ್ಲಿ ಹಾಕಲಾಗಿತ್ತು. ಇದೇ ಚಿತ್ರಮಂದಿರದಲ್ಲಿ AK-47 ಸಿನಿಮಾ 100 ದಿನಗಳ ಯಶಸ್ವಿ ಪ್ರದರ್ಶನವನ್ನು ಕಂಡಿತ್ತು. ಸುಮಾರು 55 ವರ್ಷಗಳ ಇತಿಹಾಸ ಹೊಂದಿರುವ ಊರ್ವಶಿ ಥಿಯೇಟರ್ಗೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿಯೂ ಒಂದು ವಿಶಿಷ್ಟ ಸ್ಥಾನವಿದೆ. 1970ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಉದ್ಘಾಟನೆಗೊಂಡ ಈ ಚಿತ್ರಮಂದಿರ ನಂತರದ ದಶಕಗಳಲ್ಲಿ ಬೆಂಗಳೂರಿನ ಅತ್ಯಂತ ಜನಪ್ರಿಯ ಸಿನಿಮಾ ತಾಣಗಳಲ್ಲಿ ಒಂದಾಗಿ ಬೆಳೀತು. ಕಾಲ ಬದಲಾದಂತೆ ಮಲ್ಟಿಪ್ಲೆಕ್ಸ್ಗಳ ಸಂಖ್ಯೆ ಹೆಚ್ಚಾದರೂ ಸಿಂಗಲ್ ಸ್ಕ್ರೀನ್ ಥಿಯೇಟರ್ನ ವಿಶೇಷ ಅನುಭವಕ್ಕಾಗಿ ಸಿನಿ ಪ್ರೇಮಿಗಳು ಊರ್ವಶಿಯತ್ತ ಬರುತ್ತಿದ್ದರು. ಸುಮಾರು 1100 ಆಸನಗಳ ಸಾಮರ್ಥ್ಯ ಹೊಂದಿದ್ದ ಊರ್ವಶಿ ಥಿಯೇಟರ್ ತನ್ನ ವಿಶಾಲವಾದ ಸ್ಕ್ರೀನ್ ಮತ್ತು ಸಿನಿಮಾ ವೀಕ್ಷಣೆಯ ಅನುಕೂಲಕ್ಕಾಗಿ ಹೆಸರುವಾಸಿಯಾಗಿತ್ತು. 5 ಭಾಷೆಗಳ 5000ಕ್ಕೂ ಹೆಚ್ಚು ಸಿನಿಮಾಗಳ ಪ್ರದರ್ಶನಕ್ಕೆ ಈ ಚಿತ್ರಮಂದಿರ ಸಾಕ್ಷಿಯಾಗಿದೆ. ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಹಿಂದಿ ಸೇರಿದಂತೆ ವಿವಿಧ ಭಾಷೆಗಳ ದೊಡ್ಡ ಸಿನಿಮಾಗಳಿಗೆ ಊರ್ವಶಿ ಪ್ರಮುಖ ಬಿಡುಗಡೆಯ ಕೇಂದ್ರವಾಗಿತ್ತು.